ಯಾವಾಗ ಬಂದರೂ ಆ ಪ್ರೀತಿ ಹಂಗೆ ಇರ್ತದೆ. ಇದು ಬರೀ ಪ್ರಾಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ಇದೊಂದು ಮೆಗಾ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿದೆ. ಬ್ಯಾಂಗ್ಳೂರ್ ಟು ಹಾಸನ್ ಹೈವೇ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಹೇಳೋದು ಹಾಸನ ಏನು ನಮಗೆ ಹೊಸದಲ್ಲ. ನಾನು ಮುಂಚೆಯಿಂದನೂ ಇಲ್ಲಿ ಫಂಕ್ಷನು ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಜನ ತುಂಬಾ ಚೆನ್ನಾಗಿ ಪ್ರೀತಿ ತೋರಿಸೋದು, ನಮ್ಮೂರು ಹುಡುಗ ಅಂತ ಮೆರೆಸೋದು, ಅದು ಮರೆಯೋಕ್ಕಾಗಲ್ಲ ಮೇಡಮ್. ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಲೇಔಟು. ಅಂದ್ರೆ ಒಂದು ಮನೆ ಕಟ್ಟೋದಕ್ಕೆ ಏನೆಲ್ಲ ಕೊಡಬೇಕು ಸೌಲಭ್ಯ, ಸೊ ಎಲ್ಲಾನು ಆಲ್ರೆಡಿ ಕೊಟ್ಟ ಆಗಿದೆ. ಆಲ್ಮೋಸ್ಟ್ 14 ಪಾರ್ಕ್ಗಳನ್ನು ಕೊಟ್ಟಿದ್ದೀವಿ. 1 ಇಯರ್ ಅಲ್ಲಿ 50% ಅಪ್ರಿಸಿಯೇಷನ್, ಹಾಗೆ 2 ಇಯರ್ಸ್ ಅಲ್ಲಿ ಇದು 100% ಅಪ್ರಿಸಿಯೇಷನ್ ಆಗುತ್ತೆ. ಒಂದು 20-25 ಮಿನಿಟ್ಸ್ ಅಲ್ಲಿ ನಾವು ಹಾಸನ ಏರ್ಪೋರ್ಟ್ಗೆ ನಾವು ರೀಚ್ ಆಗ್ತೀವಿ. ಶ್ರವಣಬೆಳಗೊಳಕ್ಕೆ ಹೋಗ್ತೀರಾ, ಜಸ್ಟ್ ಒಂದು 20 ಮಿನಿಟ್ಸ್ ಟ್ರಾವೆಲ್. ಬಂದ್ಬಿಟ್ಟು ನೀವು ಬುಕ್ಕಿಂಗೇ ಮಾಡ್ಕೋಬೇಕು, ಏನು ಕಂಡೀಷನ್ಸ್ ಇಲ್ಲ ಸರ್. ಕಸ್ಟಮರ್ ಇಲ್ಲಿ ತನಕ ಬರಬೇಕು ಅಂದ್ರೆ ಚೆನ್ನಾಗಿರೋದು ತಗೋಬೇಕು ಅಂತಾನೆ ಬರೋದು. ಹಾಯ್ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರಾದರೂ ನೆಲಮಂಗಲ ಹಾಗೂ ಹಾಸನ ಹೈವೇ ಅಟ್ಯಾಚ್ ಆಗಿರುವಂಥ ಲೇಔಟ್ನ ಹುಡುಕ್ತಾ ಇದ್ದಾರೆ, ಸೊ ನಾನಿವತ್ತು ತೋರ್ಸೋಕೆ ಬಂದಿರುವಂಥದ್ದು ಒರೇನ್ PM ಸ್ಮಾರ್ಟ್ ಸಿಟಿಗೆ ಬಂದಿದ್ದೀನಿ. ಇದು ಸ್ಮಾರ್ಟ್ ಸಿಟಿ ಅಲ್ಲ, ಇದು ಮೆಗಾ ಟೌನ್ಶಿಪ್ ಅಂತ ಹೇಳ್ಬೋದು. ಟೋಟಲು 104 ಎಕರಲ್ಲಿ ಮಾಡಿರುವಂಥ ಮೆಗಾ ಟೌನ್ಶಿಪ್ ಅಂತ ಹೇಳ್ಬೋದು. ಸೊ ನಂಬರ್ ಆಫ್ ಸೈಟ್ಸು 1441 ಸೈಟ್ಸ್ ಬರ್ತಿರುವಂಥದ್ದು. DTCP ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಈ ಖಾತಾದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಪ್ಲಸ್ಸು ರೇರಾ ಅಪ್ರೂವ್ ಕೂಡ ಆಗಿದೆ. ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರಲಿ, ಸೊ ಮನೆ ಕಟ್ಕೊಂಡು ಬರೋದಕ್ಕೂ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೊ ಒರೇನ್ ಗ್ರೂಪ್ಸ್ ಕಡೆಯಿಂದ ಜನರಲ್ ಮ್ಯಾನೇಜರ್ ಆಗಿರುವಂಥ ಸುಬ್ರಹ್ಮಣ್ಯ ಸರ್ ಇದ್ದಾರೆ, ಇನ್ನೇನು ಬರ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಹಾಯ್ ಸರ್. ಹಾಯ್ ಸರ್. ಹಾಯ್, ವೆಲ್ಕಮ್ ಅವರ್ ಪ್ರಾಜೆಕ್ಟ್ ಸರ್. ಥ್ಯಾಂಕ್ ಯು ಸರ್. ಇವತ್ತೇ ಲಾಂಚಿಂಗ್ ಇದೆ, ತುಂಬ ಖುಷಿ ಆಗ್ತಿದೆ ನೀವು ಬಂದಿದ್ದೀರಾ. ಇದು ಬರೀ ಪ್ರಾಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ಇದೊಂದು ಮೆಗಾ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಾವು ಒಳಗಡೆ ಹೋಗೋಣ, ನಮ್ಮ ಪ್ರಾಜೆಕ್ಟ್ ಪ್ಲೀಸ್. ಹೊರಗಡೆ ಬಂದಿದ್ದೀವಿ, ಸೊ ನೋಡ್ತಿರ್ಬೋದು ಹ್ಯೂಜ್ ಲೇಔಟ್ ಅಂತ ಹೇಳ್ಬೋದು. ಸುಮಾರು ಜನ ಬಂದ್ಬಿಟ್ಟು ಇವತ್ತು ಲಾಂಚಿಂಗ್ ಬೇರೆ ನಡೀತಿರೋದ್ರಿಂದ ಸಾಕಷ್ಟು ಜನ, ಕ್ರೌಡ್ ಅಂದರೆ ಕ್ರೌಡು. ಅದರಲ್ಲೂ ನಮ್ಮ ಗಿಲ್ಲಿ ಕೂಡ ಕರೆಸಿದ್ದೀರಾ ಸರ್ ಲಾಂಚಿಂಗ್ಗೆ. ಸರ್ ಟೋಟಲ್ ಎಷ್ಟು ಎಕರೆ ಬಂದಿದೆ ಇದು? ಇದು ಟೋಟಲ್ ಬಂದ್ಬಿಟ್ಟು 104 ಎಕರೆ ಇರುವಂತಹ ಒಂದು ಮೆಗಾ ಟೌನ್ಶಿಪ್. ಎಸ್, ಓಕೆ. 104 ಎಕರೆಯಲ್ಲಿ ಏನು ಮಾಡಿದ್ದೀವಿ, ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 45% ನಾವು ಪಬ್ಲಿಕ್ ಎಮ್ಯುನಿಟೀಸ್ಗೆ ಬಿಟ್ಟಿದ್ದೀವಿ ಸರ್. ಏನಕ್ಕೆ ನಾವು 45% ಬಿಡ್ತೀವಿ ಅಂತಂತಂದರೆ, ಆ ರೀತಿ 45% ಬಿಟ್ಟರೆ ನಮಗೆ ಎ ಖಾತಾ ಮತ್ತು ಈ ಖಾತಾ ಸಿಕ್ಕೋದು. ಸರ್ ಫಸ್ಟ್ ಒಂದು ಕ್ಲಾರಿಟಿ ಕೊಟ್ಬಿಡೋಣ, ಏನು ಅಪ್ರೂವ್ ಬರುತ್ತೆ, ಏನು ಖಾತಾ ಬರುತ್ತೆ? ಇದು ಬಂದು DTCP ಅಪ್ರೂವ್ಡ್ ಎ ಖಾತಾ, ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಇದೆ. ಈ ಖಾತಾ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಅಂದರೆ ಒಂದು ಮನೆ ಕಟ್ಟೋದಕ್ಕೆ ಏನೆಲ್ಲ ಕೊಡಬೇಕು ಸೌಲಭ್ಯ, ಸೊ ಎಲ್ಲಾನು ಆಲ್ರೆಡಿ ಕೊಟ್ಟ ಆಗಿದೆ. ಸರ್ ಏನಾದ್ರು ಪೆಂಡಿಂಗ್ ಏನಾದರೂ ಇದೆಯಾ ಸರ್ ಈ ಲೇಔಟಲ್ಲಿ ಇನ್ನೂ ಮಾಡಬೇಕು ಅಂತದ್ದು? ಒಂದೇ ಒಂದು ಸಿಂಗಲ್ ಇದುವೆ NP ಕೆಲಸ ಇಲ್ಲಿ ಪೆಂಡಿಂಗ್ ಇಲ್ಲ ಸರ್. 100% ಸರ್. ಈಗ ಒಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು ಅಂತಂತಂದ್ರೆ ಏನು ಮಿನಿಮಮ್ ಬೇಸಿಕ್ ಎಮ್ಯುನಿಟೀಸ್ ಏನು, ಕನೆಕ್ಟಿವಿಟಿ ಇರಬೇಕು, ಮತ್ತೆ ಜೊತೆಗೆ ಎಲೆಕ್ಟ್ರಿಸಿಟಿ ಇರಬೇಕು, ಆಮೇಲೆ ಸ್ಯಾನಿಟರಿ ಇರಬೇಕು, ವಾಟರ್ ಕನೆಕ್ಷನ್ ಇರಬೇಕು, ಬೆಸ್ಕಾಮ್ ಇರಬೇಕು. ಮೀನ್ಸ್ ಬೆಸ್ಕಾಮ್ ಅಂತಂತಂದ್ರೆ ಎಲೆಕ್ಟ್ರಿಕ್ ಪವರ್ ಇರಬೇಕು ಇಲ್ಲಿ. ಮತ್ತೆ ಓಡಾಡೋದಕ್ಕೆ, ತಂಪಾದ ಗಾಳಿ ಬರೋದಕ್ಕೆ, ಅಥವಾ ವಾಕಿಂಗ್ ಸ್ಪೇಸ್ ಆಗಲಿ, ಕ್ಲಬ್ ಹೌಸ್ ಆಗಲಿ, ಪ್ರತಿಯೊಂದು ಇರಬೇಕು. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 14 ಪಾರ್ಕ್ಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಬಂದು ಇಲ್ಲಿ ಬಂದ್ಬಿಟ್ಟು 60 ಅಡಿ ರೋಡು ಇದೆ, ಮತ್ತೆ ನಿಮಗೆ ಬಂದ್ಬಿಟ್ಟು 40 ಅಡಿ ರೋಡು ಇದೆ, ಮತ್ತೆ ಸಬ್ ರೋಡ್ಗಳೆಲ್ಲ 30 ಅಡಿ ರೋಡ್ ಇದೆ. ಸರ್ ನಮಗೆ ಈ ಒಂದು ಲೇಔಟ್ ಅಲ್ಲಿ ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಕೊಟ್ಟಿದ್ದೀರಾ ಸರ್? ಇಂಪಾರ್ಟೆಂಟ್ ಅಂದ್ರೆ ನೋಡಿ ಸರ್, 2 ಥರ ಇರುತ್ತೆ. ಒಂದು ಬೇಸಿಕ್ ಕಮ್ಯುನಿಟೀಸ್. ಬೇಸಿಕ್ ಕಮ್ಯುನಿಟೀಸ್ ಅಂತಂದ್ರೆ ಏನು, ರೋಡ್ ಕೊಟ್ಟಿರಬೇಕು, ಮನೆಗೆ ಏನು ಬೇಕು ಅಂಡರ್ಗ್ರೌಂಡ್ ಡ್ರೈನೇಜು, ಒಂದು ವಾಟರ್ ಕನೆಕ್ಷನ್ನು, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಇದ್ದು ಬರೀ ನಿಮಗೆ ರೋಡ್ ಕೊಟ್ಟಿದ್ರೆ ಅದು ಬಂದ್ಬಿಟ್ಟು ಜಸ್ಟ್ ನಿಮಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳೋದು. ನಾವು ಇಲ್ಲಿ ಫುಲ್ಲಿ ಫ್ಲೆಡ್ಜ್ ಕಮ್ಯುನಿಟೀಸ್ ಕೊಟ್ಟಿದ್ದೀವಿ. ಫುಲ್ಲಿ ಫ್ಲೆಡ್ಜ್ ಅಂದ್ರೆ ಏನು, ನಿಮಗೆ ಪಾರ್ಕ್ಗಳಾಗಿರ್ಬೋದು, ರೋಡ್ ವೈಡ್ ರೋಡ್ಗಳಾಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ಸ್ ಆಗಿರ್ಬೋದು. ಈಗ 2 ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದೀವಿ. ಮತ್ತೆ ಎಷ್ಟು ಲೀಟರ್ ಸರ್ ಅದಕ್ಕೆ? ಒಂದೊಂದು 4 ಲಕ್ಷ ಕೆಪಾಸಿಟಿ ಇರುವಂತಹ, 4 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತಹ 2 ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದೀವಿ. 8 ಲಕ್ಷ. ಇದಿಷ್ಟೇ ಅಲ್ಲ, ಇನ್ನು ಮುಂದಕ್ಕಿದೆ. ಇದ್ರ ಜೊತೆಗೆ ನಾವು 12 ಲಕ್ಷ ಲೀಟರ್ ಹಿಡಿಯುವಂತಹ ಒಂದು ಸ್ಟೋರೇಜ್ ಅನ್ನ ನಾವು ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಮಾಡಿದ್ವಿ, ಅಂದ್ರೆ ಕೆಳಗಡೆ ಅದು ಒಂದು ಮಾಡಿದ್ವಿ. ಇದ್ರ ಜೊತೆಗೆ ಇಲ್ಲಿ ನಾವು ಮೇಜರ್ ಆಗಿ ಒಂದು ತಿಳ್ಕೊಬೇಕಾಗಿರೋದು ಇಷ್ಟೇ ಸರ್, ಏನಿದೆ ನಮ್ಮ ಪ್ರಾಜೆಕ್ಟ್ ಇಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಂದ್ರೆ ಒಂದು 300 ಮೀಟರ್ಸ್ 400 ಮೀಟರ್ಸ್ ಅಲ್ಲಿ ಹೇಮಾವತಿ ನಾಲೆ ಇದೆ. ನೀರು ಎನಿ ಟೈಮ್ ಅಲ್ಲಿ ಹರಿತಾ ಇರುತ್ತೆ, ಹೇಮಾವತಿ ನಾಲೆ. ಸೊ ನಿಮಗೆ ಯಾವುದೇ ರೀತಿಯಾದ ನೀರಿಗೆ ಪ್ರಾಬ್ಲಮ್ ಬರುತ್ತೆ ಇನ್ನೊಂದು ಏನೂ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ
ಟೋಟಲು ನಾವು 14 ಬೋರ್ವೆಲ್ ಹಾಕ್ಸಿದೀವಲ್ಲ, 14 ಬೋರ್ವೆಲ್ಲು ಸಹ ಯಾಕೆ ಹಾಕ್ಸಿದೀವಿ ಅಂತಂದ್ರೆ 100 ಮನೆಗೆ 1 ಬೋರ್ವೆಲ್ ಅಂತ 125 ಅಡಿ ಹಾಕಿದ್ರೆ ನಿಮಗೆ 2 ಇಂಚು ನೀರು ಬರ್ತಾ ಇಲ್ಲಿ. ಸೂಪರ್. ಅದು ನೀರಿನ ಕೆಪಾಸಿಟಿ ಇಲ್ಲಿದು. ಜೊತೆಗೆ ಇದು ಮೆಗಾ ಟೌನ್ಶಿಪ್ ಆಗಿರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡಬಹುದು. ಮೇಜರ್ ಪ್ಲಸ್ ಪಾಯಿಂಟ್ ಏನು ಅಂತಂತಂದ್ರೆ ಇದು ಬಂದು ಏನಿದೆ ನಮ್ದು ಹೈವೇ, ಏನು ಬ್ಯಾಂಗ್ಳೂರ್ ಟು ಹಾಸನ್ ಹೈವೇ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರೋಂಥ ಇದು ಏನಾಗುತ್ತೆ ಅಂತಂತಂದ್ರೆ ಬೇರೆ ನೀವು ಎಲ್ಲ ನೋಡಿರ್ತೀರಾ, ಬೇಕಾದಷ್ಟು ಕಡೆ ನೀವು ನೋಡಿರ್ತೀರಾ, ವಿಡಿಯೋ ನೋಡಕ್ ಹೋಗಿರ್ತೀರಾ, ನಿಮ್ಮ ವ್ಯೂವರ್ಸಿಗೆ ತೋರಿಸಿರ್ತೀರಾ, ಎಲ್ಲ ಮಾಡಿರ್ತೀರಾ. ಸೊ ನೀವು ಯಾವುದೇ ಒಂದು ಪ್ರಾಪರ್ಟಿ ತೊಗೊಳಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಏನ್ ಮೈನ್ ರೋಡ್ ಒಂದು ಇರುತ್ತೆ, ಅಲ್ಲಿಂದ ಒಂದು 3 ಕಿಲೋಮೀಟರ್ 2 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗಡೆಗೆಲ್ಲ ಇರುತ್ತೆ. ಇಲ್ಲಿ ನಾವು ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ. ರಾತ್ರಿ 12 ಗಂಟೆಲಿ ಬೆಂಗಳೂರಿಂದ ಹತ್ಬಿಟ್ಟು ಒಬ್ರು ಲೇಡಿ ಬಂದು ಇಳಿದ್ರೆ ನೀವು ನೇರವಾಗಿ ಮನೆಗೆ ನಡ್ಕೊಂಡ್ ಬರ್ಬೋದು. ಈ ಒಂದು ಒಳ್ಳೆ ರೀತಿ ಇರೋದ್ರಿಂದ, ಜೊತೆಗೆ ಕನೆಕ್ಟಿವಿಟಿ ಇಷ್ಟು ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇವತ್ತು ಸಂಡೇ ಮೆಗಾ ಲಾಂಚ್ ಇತ್ತು, ನಡೆದಿದೆ. ಮತ್ತೆ ನೆಕ್ಸ್ಟ್ ವೀಕು ಸೆಕೆಂಡ್ ಮೆಗಾ ಲಾಂಚ್ ಮಾಡ್ತಾ ಇದೀವಿ ನಾವು. ಹೌದು. ಈ ಲಾಂಚ್ ಅಲ್ಲಿ ನಮಗೆ ಏನಾಗಿದೆ ಅಂತಂದ್ರೆ ಮಿನಿಮಮ್ 100+ ಪ್ಲಾಟ್ಸ್ ಇವತ್ತು ಸೋಲ್ಡ್ ಔಟ್ ಆಗಿದೆ. 100+ ಪ್ಲಾಟ್ಸ್. ಇದು ಒಂದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್. ಯಾಕೆ ಅಂತಂದ್ರೆ ಜನಗಳಿಗೆ ನಿಜ ಹೇಳ್ಬೇಕಂತಂದ್ರೆ ಲೀಗಲ್ ವೈಸು ಎ ಖಾತಾ ಇರುವಂತಹ ಇಂಡಿವಿಜುವಲ್ ಈ ಖಾತಾ ಇರುವಂತಹ ಪ್ಲಾಟ್ಸ್ಗಳು ಸಿಕ್ಬೇಕು. ಅದು ಈ ರೇಟ್ಗೆ ಸಿಕ್ಕತ್ತೆ ಅಂತಂದ್ರೆ ಕಣ್ಣು ಮುಚ್ಕೊಂಡ್ ಬಂದು ತಗೋತಾರೆ. ರೇಟ್ ಹೇಳೋದು ಬೇಡ ಸರ್, ಲಾಸ್ಟ್ ಅಲ್ಲಿ ನಾವು ಅದನ್ನ ಸಸ್ಪೆನ್ಸ್ ಆಗಿ ಇಡೋಣ. 100% ದಿ ಬೆಸ್ಟ್ ರೇಟ್ ಕೊಡ್ತೀನಿ ನಾನು ಇವತ್ತು. ನೀವು ಲಾಸ್ಟ್ಗೂ ನಾನು ರೇಟ್ ಹೇಳಲ್ಲ. ಯಾಕೆ ಅಂತಂತಂದ್ರೆ ನಿಮ್ಮ ವ್ಯೂವರ್ಸು ನಾನು ಕಾಲ್ ಮಾಡ್ಲಿ, ಆಗ ರೇಟ್ ಬಗ್ಗೆ ಮಾತಾಡ್ತೀನಿ. ಮತ್ತೆ ಇನ್ನೊಂದು ನಾನು ಹೇಳುವಂಥದ್ದು ಸರ್, ಯಾಕಂದ್ರೆ ಸುಮಾರು ಜನ ಬೆಂಗಳೂರಲ್ಲಿ ಇರೋರು ತುಂಬಾ ಜನ ಇನ್ವೆಸ್ಟ್ಮೆಂಟೇ ಮಾಡೋದಿಲ್ಲ, ಯಾರು ಮನೆ ಕಟ್ಕೊಲ್ಲ. ಸುತ್ತಮುತ್ತ ಈಗ ಯಾರಾದ್ರೂ ತುಂಬಾ ಜನ ಓಡಾಡ್ತಿರ್ತಾರ ಬೆಂಗಳೂರು ಟು ಹಾಸನ್ ಕಡೆ ಈ ಕಡೆ ಸರೌಂಡಿಂಗ್ ಓಡಾಡ್ತಿರೋರಿಗೆ, ಅಂಥವ್ರಿಗೆ ಇದು ದಿ ಬೆಸ್ಟ್ ಸೈಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಂತ ತುಂಬಾ ಚೆನ್ನಾಗಿದೆ. ಮತ್ತೆ ಸುತ್ತಮುತ್ತ ಹಾಸನ್, ಚಂದ್ರಾಯಪಟ್ಟಣ ಸುತ್ತಮುತ್ತ ಯಾವ್ಯಾವ ಊರುಗಳು ಬರುತ್ತೆ ಅವರೆಲ್ಲ ಮನೆ ಕಟ್ಟೋದಕ್ಕೆ ಒಂದು ಒಳ್ಳೆ ಜಾಗ. ಸೊ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂತ ಪೇಪರ್ ಇದು ನಿಮಗೆ ಲೇಔಟ್ ತೋರಿಸ್ತಾ ಇರೋದು. ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನೊಂದು ಏನು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ನನ್ನ 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ನಾನು ಹೇಳ್ತೀನಿ. ಈಗ ಬೆಂಗಳೂರಲ್ಲಿ ನನಗೆ ಮನೆ ಇದೆ, ಆದರೆ ನನಗೇನಾಗುತ್ತೆ ವಾರಕ್ಕೆ 1 ದಿವಸ ಅಥವಾ ವಾರಕ್ಕೆ 2 ದಿವಸ ನನಗೆ ಮಕ್ಕಳ ಜೊತೆ ಎಲ್ಲ ಇರಬೇಕಪ್ಪ, ಆರಾಮಾಗಿರಬೇಕು, ಪೀಸ್ ಆಫ್ ಮೈಂಡ್ ಬೇಕು, ಈ ಥರ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಆದರೆ ನನಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಮನೆಗೆ ಹೋಗ್ತೀನಿ, ಶನಿವಾರ ಮನೆಗೆ ಹೋದರೆ ಸೋಮವಾರ ತಂಗ ಮನೇಲೇ ಕೂತಿರ್ಬೇಕು, ಏನೂ ವಿಧಿ ಇಲ್ಲ. ಕೆಲಸ ಇಲ್ಲದೆ ಇದ್ರೆ ಮನೇಲಿ ಇರ್ತೀವಿ. ಬಟ್ ಹಂಗಿಲ್ಲ, ನಮ್ಗೆ ಕೆಲಸ ಇದೆ, ಇರಲಿ. ನಾನು ಹೇಳ್ತಿರೋದು ನಮ್ಮ ಥರ ತುಂಬ ಜನ ಇರ್ತಾರೆ, ಕೆಲಸ ಮಾಡಿಕೊಂಡು ಸಾಫ್ಟ್ವೇರ್ ಅವರೆಲ್ಲ ಇರ್ತಾರೆ, ಇಲ್ಲ ಬಿಸ್ನೆಸ್ ಅವರು ಇರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂತಂತಂದರೆ ಏನು ದೊಡ್ಡ ದೂರ ಇಲ್ಲ. 2 hours ಜರ್ನಿ ಫ್ರಮ್ ಬ್ಯಾಂಗ್ಳೂರಿಂದ ಕಾರ್ ಹತ್ಕೊಂಡ್ರೆ ಬಂದಿಳಿಬೋದು. ಒಂದು ಮನೆ ಕಟ್ಕೊಂಡ್ಬಿಟ್ರೆ ಬರೋದು ಶನಿವಾರ ಇರೋದು, ಭಾನುವಾರ ಇರೋದು, ಭಾನುವಾರ ಸಾಯಂಕಾಲ, ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಇಲ್ಲಿಂದ 8 ಗಂಟೆಗೆ ಬಿಟ್ಟರು 10 ಗಂಟೆಗೆ ನೀವು ಬೆಂಗಳೂರಲ್ಲಿ ಇರ್ತೀರಾ. ಹಾಲಿಡೇ ಟೈಮಲ್ಲಿ ಆರಾಮಾಗಿ ಬಂದು ಹೋಗೋದಕ್ಕೆ ಬೆಂಗಳೂರಿಯನ್ಸ್ಗೆ ತುಂಬ ಬೆಸ್ಟು. ಜೊತೆಗೆ ನೀವು ಇಲ್ಲಿ ಇರ್ತೀರಾ ಅಂತಂದ್ರೆ ಮನೆ ಕಟ್ಟಿರ್ತೀರಿ ಹೊರತು ನಿಮ್ಮ ಕೆಳಗಡೆ ಏನು ಭೂಮಿ ಇದೆ ಅದು ಅಪ್ರಿಸಿಯೇಷನ್ ಕೊಡ್ತಾನೇ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂತಂದರೆ ಏನಿದೆ ಇವತ್ತಿನ ರೇಟು, ಅದು ರೇಟು ಸ್ಪ್ಯಾನ್ ಆಫ್ ಜಸ್ಟ್ ಒಂದು ನಿಮಗೆ ಒನ್ ಇಯರಲ್ಲಿ 50% ಅಪ್ರಿಸಿಯೇಷನ್. ಹೌದು. ಹಾಗೆ 2 yearsಲ್ಲಿ ಇದು 100% ಅಪ್ರಿಸಿಯೇಷನ್ ಆಗುತ್ತೆ. ಅದು ಏನಕ್ಕೆ ಸಿಕ್ಕತ್ತೆ ಕಸ್ಟಮರ್ಗೆ ಅನ್ನೋದಕ್ಕೆ ನಾನು ರೀಸನ್ ಹೇಳ್ತೀನಿ ನೋಡಿ. ಇಲ್ಲಿಂದ ಜಸ್ಟ್ ಒಂದು 20-25 ಮಿನಿಟ್ಸಲ್ಲಿ ನಾವು ಹಾಸನ ಏರ್ಪೋರ್ಟ್ಗೆ ನಾವು ರೀಚ್ ಆಗ್ತೀವಿ. ಮತ್ತು ಹಾಸನ ಇಂಡಸ್ಟ್ರಿಯಲ್ ಏರಿಯಾಗೆ ನಿಮಗೆ ನಾವು 25 ಮಿನಿಟ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ. ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತೀವಿ. ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಾವು ಮೈನ್ ರೋಡ್ಗೆ ಹೈವೇಗೆ ರೀಚ್ ಆಗ್ತೀವಿ. ಸೊ ಇದು ಎಲ್ಲದನ್ನೂ ಬಿಟ್ಟು ನಮಗೆ ಇಲ್ಲಿ ಸುತ್ತಮುತ್ತ ಏನಿರುತ್ತೆ ಮ್ಯಾಕ್ಸಿಮಮ್ ಬೇಕಾದರೆ ನೀವು ಶ್ರವಣಬೆಳಗೊಳಕ್ಕೆ ಹೋಗ್ತೀರಾ, ಜಸ್ಟ್ ಒಂದು 20 ಮಿನಿಟ್ಸ್ ಟ್ರಾವೆಲ್. ನೀವು ಇಲ್ಲಿಂದ ನೀವು ಹಳೆಕೋಟೆಗೆ ಹೋಗ್ತೀರಾ, ಹಳೆ ಬೀಡ್ಗೆ ಹೋಗ್ತೀರಾ, ಬೇಲೂರಿಗೆ ಹೋಗ್ತೀರಾ, ನಿಮಗೆ ಬೇಕಾದಷ್ಟು. ಇಲ್ಲಿ ಈ ಕಡೆ ಬಂದರೆ ಹೊಳೆನರಸೀಪುರ ಹೋಗ್ತೀರಾ, ಹೊಳೆನರಸೀಪುರ ಇಲ್ಲಿಂದ 20 ನಿಮಿಷ ಟ್ರಾವೆಲ್. ನೀವು ಅಲ್ಲೇನೆ ಹಾಗೆ ಬಂದರೆ ರಾಮದೇವ್ರ ಕಟ್ಟೆಗೆ ಹೋಗ್ಬೋದು, ಮೊಸಳೆ ಹೊಸಳ್ಳಿ, ಹಾಗೆ ಹಾಸನಕ್ಕೆ ಬರ್ಬೋದು. ಸೊ ಹಿಂಗೆ ಏನಾಗುತ್ತೆ ಅಂತಂದರೆ ಹಿಂಗೆ ನಾವು ಪೂರ್ತಿ ನಮ್ದು ಏನೇನಿದೆ ನೋಡೋವಂಥದ್ದು ಟೂರಿಸಮ್ ಪ್ಲೇಸ್ ಇರ್ಬೋದು, ಅದೆಲ್ಲ ಅದನ್ನು ನೀವೇನು ಮಾಡ್ತೀರಾ ಅಂತಂತಂದರೆ
ತೊಗೊಂಡು ಹೋಗಿ ಎಲ್ಲರಿಗೂ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಲ್ಲಿ ಬಂದುಬಿಟ್ಟು ಅವರೆಲ್ಲರೂ ಸಹ ಇಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಏನಾಗುತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಅಪ್ರಿಸಿಯೇಷನ್ ಗ್ಯಾರಂಟಿ. ಯಾಕಂದರೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ನೀವು ಇಲ್ಲಿ ಬಂದ್ರೇ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಸಾಕಷ್ಟು ಜನ ವಿಡಿಯೋದಲ್ಲೇ ನೋಡ್ಕೊಂಡು ಹೋಗ್ಬಿಡ್ತಾರೆ, ಜಸ್ಟ್ ಕಾಲ್ ಮಾಡ್ತಾರೆ. ನಾನು ಹೇಳುವಂಥದ್ದು ಏನಂದ್ರೆ ವೀಕ್ಷಕರೇ, ಸೊ ಖಂಡಿತ ಜಸ್ಟ್ ಬೆಂಗಳೂರಿಂದ 2 ಅವರ್ ಅಷ್ಟೇ ಜರ್ನಿ. ಇನ್ನು ಸುತ್ತಮುತ್ತ ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋನ, ಖಂಡಿತ ಒಂದ್ಸಲ ಲೇಔಟ್ಗೆ ಬನ್ನಿ. ಸೊ ಲೇಔಟ್ ಯಾವ ಥರ ಇದೆ, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ ಲೇಔಟು. ನಾನು ನಿಜ ಹೇಳ್ತಾ ಇದ್ದೀನಿ, ಏನೋ ಹೇಳಬೇಕು ಅನ್ನೋದಲ್ಲ, ಬಟ್ ತುಂಬ ಚೆನ್ನಾಗಿದೆ. ಮತ್ತು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸುತ್ತ ಆ ಕಡೆ ಒಂದು ಸ್ವಲ್ಪ ಕ್ಯಾಮ್ರಾ ತಿರ್ಸಿದ್ರೆ ಆಲ್ರೆಡಿ ಒಂದು ಮನೆ ಕೂಡ ಕಟ್ಟಿದ್ದಾರೆ. ಅಂದರೆ ಈ ಲೇಔಟು ನಿಮಗೆ ಯಾವ ಥರ ಇದೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಸೈ, ಮನೆ ಕಟ್ಕೊಂಡ್ ಬರೋದಕ್ಕೂ ಸೈ, ಜೊತೆಗೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಎಕ್ಸಾಕ್ಟ್ಲಿ ಸರ್. ಯಾಕೆಂತಂದರೆ ನಾವು ತುಂಬ ವಿಡಿಯೋ ಶೂಟ್ಗಳನ್ನು ಮಾಡಿಸ್ತಾನೆ ಇರ್ತೀವಿ, ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀವಿ. ಸೊ ಏನಾಗುತ್ತೆ, ಇದು ನಾನು ಬಂದು ಒರಾಯನ್ ಗ್ರೂಪ್ಸಿಂದ ಮಾತಾಡ್ತಾ ಇರೋವಂಥದ್ದು. ನಮ್ಮ ಒರಾಯನ್ ಗ್ರೂಪ್ಸ್ ಬೆಂಗಳೂರು ಜಯನಗರದಲ್ಲಿರುವಂಥ 4th ಬ್ಲಾಕಲ್ಲಿರುವಂಥ ಒಂದು ಸಂಸ್ಥೆ. ಸಾಮಾನ್ಯ ನಮಗೇನಾಗಿದೆ, ನಾವು ಆಲ್ರೆಡಿ 70 to 75 ಪ್ರಾಜೆಕ್ಟ್ಸನ್ನ ಕಂಪ್ಲೀಟ್ ಮಾಡಿದ್ದೀವಿ. ಜೊತೆಗೆ ಇವಾಗ ನಮ್ಮದು 30+ ಪ್ರಾಜೆಕ್ಟ್ಸು ರನ್ನಿಂಗಲ್ಲಿದೆ, ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ. 30+ ಪ್ರಾಜೆಕ್ಟ್. ನಿಮಗೆ ಯಾವ 1,000 ರೂಪಾಯಿ ಬಜೆಟ್ಟಿಂದ ಹಿಡಿದು ನಮ್ಮ ಹತ್ರ 1.5 ಕೋಟಿ ತನಕ, 2 ಕೋಟಿ, 3 ಕೋಟಿ ತನಕನೂ, ಆಲ್ಮೋಸ್ಟ್ 3 ಕೋಟಿ ತನಕನೂ ನಮ್ಮ ಹತ್ರ ನಡೀತಾ ಇದೆ. ಏನು ಬಜೆಟ್ ಇರೋವಂಥದ್ದು ನಮ್ಮದು ನಡೀತಾ ಇದೆ. ಸೊ ನೀವು ಯಾರೇ ಕಸ್ಟಮರ್ಗಳು ಯಾವುದೇ ರೀತಿಯಾದ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಮನೆ ಕಟ್ಟೋದಕ್ಕಾಗಲಿ ಬೇಕು ಅಂದರೆ ಸೈಟು 100% ನಮಗೆ ಏನಿದೆ ನಾವು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗಳಿಗೆ ಕಾಲ್ ಮಾಡಿ. ಯಾವುದೇ ರೀತಿಯಾದ ನಿಮಗೆ ತೊಂದರೆ ತಕರಾರುಗಳಿಲ್ದಂಗೆ ನಿಮ್ದೇನಿದೆ ಪ್ರತಿಯೊಂದನ್ನು ರಿಜಿಸ್ಟ್ರೇಷನ್ ತನಕ ಕರ್ಕೊಂಡೋಗಿ ಅದನ್ನು ಕ್ಲಿಯರ್ ಮಾಡಿಸಿ, ಯಾವುದೇ ಲೋನ್ ಆಗಲಿ ಪ್ರತಿಯೊಂದನ್ನು ನಾವೇ ಮಾಡಿಸ್ಕೊಡ್ತೀವಿ ಬ್ಯಾಂಕ್ ಕಡೆಯಿಂದ. ಎಲ್ಲ ಟೇಕ್ ಕೇರ್ ನಾವೇ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಕೈಗೆ ಸೇಲ್ ರಿಜಿಸ್ಟ್ರೇಷನ್ ಕಾಪಿ ಕೊಡೋ ತನಕನೂ ನಾವು ನಿಮ್ಮ ಜೊತೆನೇ ಇರ್ತೀವಿ. ಸರ್ ನಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಒಂದು ಬುಕ್ಕಿಂಗ್ ಅಡ್ವಾನ್ಸ್ ಏನಿದೆ ಪ್ರೋಸೆಸ್? ವೆರಿ ಸಿಂಪಲ್ ಸರ್. ನೋಡಿ ಸರ್, ನಮ್ಮಲ್ಲಿ ನೀವು ಬರ್ತೀರಾ ಅಂತಂತಂದರೆ, ಕಸ್ಟಮರು ನಿಮ್ಮ ವ್ಯೂವರ್ಸ್ ಬರ್ತಾರೆ ಅಂತಂದರೆ ಬಂದು ನೋಡಿದಾಗ ಅವರು 1 ಲಕ್ಷ ರೂಪಾಯಿನ ಅವರು ತೊಗೊಂಬರ್ಬೇಕಾಗತ್ತೆ. ಯಾತಕ್ಕೆ 1 ಲಕ್ಷ ರೂಪಾಯಿ ಅಂದರೆ, ಈಗ ಅವರೊಂದು ಸೈಟ್ ನೋಡಿರ್ತಾರೆ, ಆ ಸೈಟ್ ಇಷ್ಟ ಆಯಿತು ಅಂತಂತಂದರೆ ಅದನ್ನು ನೀವು 1 ಲಕ್ಷ ರೂಪಾಯಿ ಬುಕ್ ಮಾಡದೆ ಇಟ್ಕೇನೆ ಆ ಸೈಟನ್ನು ನಮ್ಮ ಸಾಫ್ಟ್ವೇರಲ್ಲಿ ಬ್ಲಾಕ್ ಮಾಡ್ತೀವಿ. ಅಂದರೆ ಬೇರೆ ಯಾರಿಗೂ ಬಂದು ಇಷ್ಟಪಟ್ಟರು ಆ ಸೈಟನ್ನು ನಾವು ಬೇರೆಯವರು ಕೊಡೋಂಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಏನು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ GST ರೆಸಿಪ್ಟ್ ಕೊಡ್ತೀವಿ. ನೆಕ್ಸ್ಟ್ ಬಂದು ಏನಿದೆ 50 ರಿಂದ 60 ವರ್ಷದ್ದು ಡಾಕ್ಯುಮೆಂಟ್ ಏನಿದೆ ಅದಷ್ಟನ್ನು ಅವ್ರಿಗೆ ಕೊಡ್ತೀವಿ. ಕೊಟ್ಬಿಟ್ಟು ನಾವು ಹೇಳ್ತೀವಿ, ತೊಗೊಳ್ಳಿ, ನಿಮ್ಮ ವೆರಿಫಿಕೇಶನ್ ಮುಗಿಸ್ಕೊಳ್ಳಿ ನಿಮ್ಮ ಅಡ್ವೊಕೇಟು ಲಾಯರ್ ಹತ್ರ. ಎಷ್ಟು ಟೈಮ್ ಕೊಡ್ತೀರಾ? ಅದಕ್ಕೆ ಒಂದು 15 ದಿವಸ ತನಕ ನಾವು ಟೈಮ್ ಕೊಡ್ತೀವಿ ಸರ್. ನೀವು ಮುಗಿಸ್ಕೊಳ್ಳಿ. ನಿಮ್ಮ ಕಡೆಯಿಂದ ನಿಮ್ಮ ಅಡ್ವೊಕೇಟ್ ಈ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟಿರೋ 1 ಲಕ್ಷ ರೂಪಾಯಿ ನಾವು ರಿಫಂಡ್ ಮಾಡ್ತೀವಿ. ನಮಗೆ ನಾವು ಯಾವುದೇ ರೀತಿಯಾದ ಯಾವುದೂ ಇರೋದಿಲ್ಲ ಸರ್. ಯಾವುದೇ ರೀತಿಯಾದ ಲೀಗಲ್ ಡಾಕ್ಯುಮೆಂಟ್ ಏನೇ ಇದೆ ಅಂತಂದ್ರೂ ನಾವು ಅವರಿಗೆ ವಾಪಸ್ಸು ಮಾಡ್ತೀವಿ. ನೆಕ್ಸ್ಟ್ ಓಪನ್ ಆಗಿ ಹೇಳಿದ್ದಾರೆ ಸರ್, ಪ್ರತಿಯೊಂದೂ ಓಪನೇ ಸರ್. ನಮ್ಮ ಕಂಪ್ನಿಲಿ ಯಾವುದೇ ನಿಮಗೆ ಹೈಡಿಂಗು ಗೀಡಿಂಗ್ ಏನೂ ಇರೋದಿಲ್ಲ. ಏನು ಹೇಳ್ತೀನಿ ಅದೇ ಇರುತ್ತೆ. ಸೊ ಇದು ಬಿಟ್ಟು ನಿಮಗೆ ನಿಮ್ಮ ಅಡ್ವೊಕೇಟ್ ಏನಿರ್ತಾರೆ ಅದು ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಡೌನ್ ಪೇಮೆಂಟ್ 30% ಯಾವುದೇ ಆದ್ರೂ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೈಟ್ ತೊಗೊಂಡ್ರೆ. ಇನ್ನು 70% ರಿಮೈನಿಂಗು ಲೋನ್ ಮಾಡಿಸಿ ಕೊಡ್ತೇವೆ ಆಸ್ ಪರ್ ಕಸ್ಟಮರ್ ಪ್ರೊಫೈಲ್. ಇದು ಸಿಸ್ಟಮ್ ಸರ್. ಸೊ ಇದೇನಾಗುತ್ತೆ, ಇದೇನೇ ಹೇಳಿದ್ರು ರಿಜಿಸ್ಟ್ರೇಷನ್ನು ಮತ್ತು ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅದು ಬಿಟ್ಟು ಇದಿರುತ್ತೆ. ಯಾಕೆಂದ್ರೆ ರಿಜಿಸ್ಟ್ರೇಷನ್ನು ಕಸ್ಟಮರ್ ಮಾಡಿಸ್ಕೊಳ್ಳೋದು, ಅದು ಬಂದಾಗ ಇದೆಷ್ಟು ಬರುತ್ತೆ ಅಂತ ಹೇಳ್ತೀವಿ, ನಾವೇ ಆ ಪ್ರೊಸೆಸ್ ಮಾಡಿಕೊಡ್ತೀವಿ. ಆ ಚಾರ್ಜಸ್ಸು ಮತ್ತು ಕೆಟು ಚಲನ್ದು ಏನಿರುತ್ತೆ ಅದೆಲ್ಲದನ್ನು ಅವರು ಕೊಡಬೇಕಾಗತ್ತೆ, ಅವ್ರು ಕಟ್ಟಿ ಮಾಡಿಸ್ಕೊಡ್ಬೇಕು. ಸಾಕಷ್ಟು ಜನ ಈಗ ಬೆಂಗಳೂರು ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಸೊ ಬರೋದಿಕ್ಕಾಗಲ್ಲ ಅಂತವ್ರಿಗೆ ನೀವೇನಾದ್ರು ಕ್ಯಾಬ್ ಫೆಸಿಲಿಟಿ ಏನಾದ್ರು 100% ಎಲ್ಲರೂ ಡೋರ್ ಸ್ಟೆಪ್ಗೆ ಸರ್, ನೀವು ಹೇಳಕ್ಕೆ ನಿಮ್ಗೆ ಅರ್ಥನೇ ಆಗೋದು ನಮ್ಮ ಕ್ವಶನ್ ನಿಮ್ಮದು. ನಾವು ಡೋರ್ ಸ್ಟೆಪ್ಗೆ ಪ್ರತಿಯೊಂದು ಡೋರ್ ಸ್ಟೆಪ್ಗೂ ಯಾವುದೇ ದೂರದಲ್ಲಿರಲಿ, ಬೆಂಗಳೂರಿಂದ ನಮಗೆ ಈಗ ಇದು ಬಂದು ಸುಮಾರಷ್ಟು 100+ ಕಿಲೋಮೀಟರ್ಸ್ ಇದ್ರೂ ನಾವು ಡೋರ್ ಸ್ಟೆಪ್ಪಿಂದಾನೇ ಕೊಡ್ತೀವಿ ಸರ್. ಪಿಕಪ್ ಆ್ಯಂಡ್ ಡ್ರಾಪ್. ಜೊತೆಗೆ ನಾವು ಕೊಟ್ಬಿಟ್ಟಿದ್ದೀವಿ ಕ್ಯಾಬನ್ನು, ಬಂದುಬಿಟ್ಟು ನೀವು ಬುಕ್ಕಿಂಗೇ ಮಾಡ್ಕೋಬೇಕು, ಏನೂ ಕಂಡೀಷನ್ಸ್ ಇಲ್ಲ ಸರ್. ನಿಮ್ಗೆ ನೀವು ಒಬ್ಬ ಕಸ್ಟಮರು ಒಂದು ದಿವಸ ವೇಸ್ಟ್ ಮಾಡಿಕೊಂಡು ಬರೋದಿಲ್ಲ. ಕಸ್ಟಮರು ಇಲ್ಲಿ ತನಕ ಬರಬೇಕು ಅಂದರೆ ಚೆನ್ನಾಗಿದ್ದು ತೊಗೋಬೇಕು ಅಂತಲೇ ಬರೋದು. ಸೊ ಅದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬನ್ನಿ ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ, ಇಲ್ವಾ ಮನೆಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀವಿ. ಇದು ನಮ್ಮ ಸಿಸ್ಟಮ್ ಸರ್. ಓಕೆ, ನೋಡಿದ್ರಲ್ಲ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಸರ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು 104 ಎಕರಲ್ಲಿ ಮಾಡಿರುವಂಥದ್ದು. 1441 ಸೈಟ್ಸ್ ಬರುತ್ತೆ. ಅದರಲ್ಲಿ 30, 40, 30, 50, 40, 60 ಎಲ್ಲ ಮಾಡಿರುವಂಥದ್ದು.
ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಒಂದು ಲೇಔಟ್ಗೆ ಹೊರಗಡೆ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಲೇಔಟ್ ಇದೆ ಅಂತ. ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬ ಚೆನ್ನಾಗಿದೆ ಲೇಔಟು. ಆಲ್ಮೋಸ್ಟು ಎಲ್ಲನೂ ಕಂಪ್ಲೀಟ್ ಆಗಿದೆ. ಸೊ ಪಾರ್ಕ್ ನಿಮಗೆ 14 ಪಾರ್ಕ್ ಬರ್ತಾ ಇದೆ. ಮೆಗಾ ಟೌನ್ಶಿಪ್ ಇದು ತುಂಬ ಚೆನ್ನಾಗಿದೆ. ಮತ್ತು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನಿಮ್ಮ ಗೊತ್ತಿರೋವಂಥ ಲಾಯರ್ನ ತೋರಿಸಿ ಅಂತ ಹೇಳ್ತೀನಿ. ಸೊ ನಿಮಗೆ ಓಕೆ ಆದರೆ ಲೀಗಲ್ ಓಕೆ ಬಂತು ಅಂತ ಬಂದಾಗ ನೆಕ್ಸ್ಟ್ ಫರ್ದರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಾನು ಹೇಳುವಂಥದ್ದು ಒಂದ್ಸಲಿ ನೀವು ಅಡ್ವೊಕೇಟ್ನ ಕೊಟ್ಟು ಲೀಗಲ್ನ ಚೆಕ್ ಮಾಡಿ ನಂತರ ನೀವು ಸೈಟ್ನ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೇರ್ ಅಪ್ರೂವ್ಡ್ ಕೂಡ ಆಗಿದೆ. ಸೊ DTCP ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಈ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ನಾವು ಮನೆ ಕಟ್ಕೊಂಡು ಬರ್ತೀವಿ ಸರ್ ಅಂತ ಬಂದ್ರೂ ಎಲ್ಲನೂ ರೆಡಿ ಇರೋವಂಥ ಸೈಟ್ ವೀಕ್ಷಕರೇ. ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.